ಬೇಡ, ಇದು ನನ್ನ ಅತ್ತೆಗಿಂತ ಜೋರಿದೆ. ನಮ್ಮ ಅತ್ತೆ ಯಾವತ್ತೂ ನನ್ನನ್ನು ಎಬ್ಬಿಸಿಲ್ಲಪ್ಪ. ನಾನು ಎದ್ದಿದ್ದೀನಿ, ನೀನು ಮತ್ತೆ ಮತ್ತೆ ಬಡ್ಕೊಳ್ತಾ ಇರ್ತೀಯಲ್ಲ. ಚಳಿ ಅಂತ ಗೊತ್ತಾಗಲ್ವ ನಿನಗೆ? ಬೆಳಿಗ್ಗೆ ಆಯಿತು, ಎದ್ದೇಳಲೇಬೇಕು. ಎದ್ದೇಳಲಿಕ್ಕೆ ಮನಸ್ಸು ಬರ್ತಾಯಿಲ್ಲ. ದೋಸೆ, ಇಡ್ಲಿ, ಓಟುಪಾಳೆ, ಕಡುಬು ಎಲ್ಲ ತಿಂದು ಸಾಕಾಯ್ತು. ಬೆಳಿಗ್ಗೆ ಇವತ್ತೊಂದು ಪಲಾವ್ ಮಾಡಿ ಬಿಟ್ಬಿಡೋದು ಅಷ್ಟೆ. ಒಂದು ಪಲಾವ್, ಒಂದು ಕಚ್ಚಂಬರು. ಹಾಗೆ ಪಲಾವ್ಗೆ ರೆಡಿ ಮಾಡ್ಕೊಳ್ಳೋಣಲ್ವ. ಇದನ್ನೆಲ್ಲ ಕಟ್ ಮಾಡಿ ಬೇಗ ಬೇಗ ಪಲಾವ್ ಮಾಡೋಣ. ಅದಾಗಲೇ 7:30 ಆಯಿತು. ಇಷ್ಟೇ ತರಕಾರಿಯಲ್ಲಿ ಪಲಾವ್ ಮಾಡೋಣ ಅಲ್ವ. ನೋಡಿ, ನಮ್ಮ ಧ್ವಜದ ಕಲರ್ ನೋಡಿ, ಕೇಸರಿ, ಬಿಳಿ, ಹಸಿರು ನೋಡಿ. ವೆಜ್ ಪಲಾವ್ಗೆ ನಾನು ಈ ಥರ ಸ್ವಲ್ಪ ಮನೆಯಲ್ಲೇ ಮಸಾಲೆಗೆ ಹುರ್ಕೊಳ್ತೀನಿ. ಆಮೇಲೆ ಚಕ್ಕೆ ಲವಂಗೆಲ್ಲ ಹಾಕ್ತೀನಿ. ಸುಮ್ಮನೆ ಸ್ವಲ್ಪ ಖಾರ ಇರಲಿ ಅಂತ ಈ ಥರ ಹಸಿಮೆಣಸಿನಕಾಯಿ, ಒಣಮೆಣಸು, ಆಮೇಲೆ ಸ್ವಲ್ಪ ಧನಿಯಾ ಬೀಜ ಹುರ್ಕೊಂಡು ಇಡ್ತೀನಿ. ಇದನ್ನು ಇವಾಗ ರುಬ್ಬಬೇಕು ಅಲ್ಲಿಂದ. ನಾನಿಲ್ಲಿ ಜೀರಾ ರೈಸ್ ತಗೊಂಡಿದ್ದೇನೆ. ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಇರುತ್ತೆ ಈ ಅಕ್ಕಿಗೆ. ನಾನಿವತ್ತು ಕುಕ್ಕರಲ್ಲೇ ಮಾಡೋದು. 1.5 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ನೋಡಿ. ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಕ್ತಾಯಿದ್ದೀನಿ. ತರಕಾರಿ ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಚೂರು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಒಂಚೂರು ಗರಂ ಮಸಾಲೆ ಹಾಕಿದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದೆ. ಈಗ ರುಬ್ಬಿದ ಮಸಾಲೆ ಹಾಕ್ತಾಯಿದ್ದೀನಿ. ಇದಕ್ಕೆ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ತಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಇದಕ್ಕೀಗ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಎಲ್ಲ ಟೋಟ್ಲಿ 3 ಗ್ಲಾಸ್ ನೀರು. ಉಪ್ಪು ಬೇಕಲ್ವ, ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಹಾಕಿ ನೀರನ್ನು ಹಾಕ್ಕೊಳ್ಬೇಕು. ಈಗ ಅಕ್ಕಿ ಹಾಕಿ ಒಂದು 4 ವಿಷಲ್ ತಗೊಂಡ್ರೆ ಸಾಕು, ನಮ್ಮ ಪಲಾವ್ ರೆಡಿ ಆಗುತ್ತೆ. ಈ ಥರ ಎಲ್ಲ ಮಾಡಿದರೆ ಟೇಸ್ಟಿಯಾಗಿರುತ್ತೆ. ಈಗ ಪಲಾವ್ಗೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದ್ದೀನಿ. ಉಪ್ಪು ಹಾಕೋಣ. ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಸೂಪರ್ ಡೂಪರ್ ಪಲಾವ್ ಕೂಡ ರೆಡಿ ಆಯಿತು ನೋಡಿ. ಹೊಗೆಯಲ್ಲಿ ವೀಡಿಯೋನೇ ಕಾಣ್ತಾ ಇಲ್ಲ. ಈಗ ನಮ್ಮ ಪಲಾವ್ ಮತ್ತು ಮೊಸರು ಬಜ್ಜಿ ರೆಡಿ ಆಯಿತು ನೋಡಿ. ಒಂದೊಂದು ಟೈಮಿಗೆ ಒಬ್ಬೊಬ್ಬರು ಹೋಗ್ತಾರಲ್ವ, ಹಾಗೆ ಎಲ್ಲ ರೆಡಿ ಆಯಿತು. ಎಲ್ರಿಗೂ ಟಾಟಾ ಬಾಬಾ.